ಮಂಡ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆ ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಪಟ್ಟಣದ ಬಿಎಂ ರಸ್ತೆಯ ಎಂಆರ್ಪಿ ಸಮುದಾಯ ಭವನದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟನೆ ಮಾಡಿದರು. ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ನಾನು ಜಿಲ್ಲೆಗೆ ಹಲವಾರು ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದೇನೆ. ನಾನು ಕಡಿಮೆ ಮತಗಳ ಅಂತರದಿಂದ ಗೆದ್ದರೂ ಕೂಡ ನನ್ನನ್ನು ಸಚಿವರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಇದೇ ನಿಟ್ಟಿನಲ್ಲಿ ಸ್ಥಳೀಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಸಂಸದ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದು, ಅವರಿಗೆ ನಿಮ್ಮ ಮಾತುಗಳನ್ನು ನೀಡುವ ಮೂಲಕ ಗೆಲುವಿಗೆ ಸಹಕಾರ ನೀಡಬೇಕು ಎಂದರು. ನಮ್ಮ ತಾಲೂಕಿಂದ ಯಾವುದಾರ ಒಂದು ತಾಲೂಕು ಒಂದು ತಾಲೂಕಿನಲ್ಲಿ ಹೆಚ್ಚು ಓಟ್ ತಗೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಇವತ್ತು ಹೇಳಿರ್ತೀನಿ, ಕ್ಲಾಪ್ಸ್ ಹೊಡೆದ್ರೆ ಇರ್ತೇವೆ ಖಂಡಿತ. ಯಾಕೆ ಅಂದರೆ ಭಾಳಷ್ಟು ಕಡೆ ಒಬ್ಬ ವ್ಯಕ್ತಿನೂ ನಮಗೆ ಪಕ್ಷದಲ್ಲಾಗಲಿ ಮಾಧ್ಯಮದಲ್ಲಾಗಲಿ ಅಥವಾ ಸಾರ್ವಜನಿಕರಾಗಲಿ ಇವ್ರು ಯಾರು ಅಭ್ಯರ್ಥಿ ಅಂತ ಹೇಳಲಿಲ್ಲ. ನಾನು ಹೇಳ್ತೀನಿ, ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಾತನಾಡಿ, ನಾನು ಇದೇ ತಾಲೂಕಿನ ಕನ್ನೆಘಟ್ಟ ಗ್ರಾಮದ ಮಗ. ನಾನು ಸದಾ ನಿಮ್ಮ ಸೇವೆಗೆ ಸಿದ್ಧನಿದ್ದೇನೆ. ನನಗೆ ಮತ ನೀಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಗ್ರಾಮ ಇದೇ ತಾಲೂಕಿನವನು, ರೈತ ಕುಟುಂಬದಿಂದ ಬಂದವನು. ನಿಮ್ಮ ಆಶೀರ್ವಾದ ಇರಲಿ. ನಾನು ಚಲುವಣ್ಣ ಮತ್ತು ನಮ್ಮ ನಾಯಕರುಗಳೆಲ್ಲ ಏನು ಹೇಳ್ತೀರ ಆ ಥರ ಕೇಳ್ಕೊಂಡು ಹೋಗ್ತೀನಿ. ಮತ್ತು ನಮ್ಮ ನಾಯಕರುಗಳೆಲ್ಲ ಒಟ್ಟಿಗೆ ಸೇರಿ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನೀವು ಗೆಲ್ಲಿಸಿ ನಾನು ಸೇವೆ ಮಾಡೋ ಸದಾ ಸಿದ್ಧನೇ ಇರ್ತೀನಿ. ಲೋಕಸಭೆಯಲ್ಲಿ ಏನು ಅನುದಾನ ಇಲ್ಲಿ ಬರಬೇಕು ಅದೆಲ್ಲ ತರಕ್ಕೆ ಶಕ್ತಿ ಮೀರಿ ದುಡಿತೀನಿ. ಮತ್ತೆ ನಾನು ಈಗ ನಮ್ಮ ನಾಯಕರುಗಳ ಜೊತೆ ಸೇರಿ ಒಗ್ಗೂಡಿ ನಿಮ್ಮ ಸೇವೆ ಮಾಡೋ ಸದಾ ಸಿದ್ಧನೇ ಇರ್ತೀನಿ. 2 ಮಾತು ಮುಗಿಸ್ತೀನಿ. ಮಾಜಿ ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ ಮಾತನಾಡಿ, ನಾನು ಇತ್ತೀಚೆಗೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದೇನೆ. ನನ್ನ ವಿರೋಧಿಗಳು ಮಾರಾಟ ಆಗಿದ್ದೇನೆ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳು. ನಾನು ಬೇರೆಯವರ ಬಳಿ ಬಿಡಿಗಾಸು ಪಡೆದಿಲ್ಲ. ನಾನೇ ಹಣ ಹಾಕಿ ಚುನಾವಣೆ ಮಾಡಿದ್ದೇನೆ ಎಂದರು. ಫೇಸ್ಬುಕ್ ಅಲ್ಲಿ ಅಪ್ಪಾಜಿಗೌಡರು 2 ಕೋಟಿ ರೂಪಾಯಿ ಸೇಲ್ ಆಗೋದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಒಂದು ಫೇಸ್ಬುಕ್ ಬೇರೆ ಹಾಕಿದ್ದಾರೆ. ಇಲ್ಲಿ ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಶಿವರಾಮೇಗೌಡರು ಕೂಡ ಕೆಲಸ ಮಾಡಿದ್ದೀನಿ, ಚಲುವರಾಯಸ್ವಾಮಿ ಅವ್ರಿಗೂ ಕೆಲಸ ಮಾಡಿದ್ದೀನಿ. ಈಗ ಮಾಜಿ ಆಗಿರೋರ್ಗೂ ಕೂಡ ಕರ್ಕೊಂಡ್ಬಂದು ಸೀಟ್ ಕೊಡಿಸಿ ಎಲ್ಲ ಮಾಡಿದ್ದೀನಿ. ಆ ಭಗವಂತನ ಗೊತ್ತಲ್ಲವ. ವೇದಿಕೆಯಲ್ಲಿ ಅಭ್ಯರ್ಥಿ ಸ್ಟಾರ್ ಚಂದ್ರು, ಶಾಸಕರಾದ ನರೇಂದ್ರ ಸ್ವಾಮಿ, ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ, ಮರಿತಿಬ್ಬೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ಗೌಡ, ನಾಗಮಂಗಲ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಎನ್ಜೆ ರಾಜೇಶ್, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು.